ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಜೆಡಿಎಸ್ ನಿಯೋಗ ಭೇಟಿ ಕೊಟ್ಟಿದೆ. ಸ್ಥಳ ಪರಿಶೀಲನೆ ಬಳಿಕ ಜೆಡಿಎಸ್ ಎಂಎಲ್ಸಿ ಶರವಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೆಡಿಎಸ್ ಕಡೆಯಿಂದ ನಿಯೋಗವೊಂದು ಭೇಟಿ ನೀಡಿದೆ. ಜೆಡಿಎಸ್ನ ಎಂಎಲ್ಸಿ ಆಗಿರುವಂತ ಶರವಣ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಘಟನೆಯಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ. ಇದು ಕಳಪೆ ಕಾಮಗಾರಿಯಿಂದ ಆಗಿರುವಂತ ದುರಂತ. ಇದಕ್ಕೆ ಸರ್ಕಾರನೇ ನೇರ ಹೊಣೆ. ಸರ್ಕಾರ 5 ಲಕ್ಷ ಬದಲು 25 ಲಕ್ಷ ಪರಿಹಾರ ಕೊಡಬೇಕು. ಮೃತರ ಕುಟುಂಬಸ್ಥರಿಗೆ ಉದ್ಯೋಗ ಕೊಡಬೇಕು. ಜೆಡಿಎಸ್ ಪಕ್ಷದಿಂದ 1 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಗಾಯಾಳುಗಳಿಗೆ 25,000 ಪರಿಹಾರ ಕೊಡ್ತೀವಿ ಚಿಕಿತ್ಸೆಗಾಗಿ. ಇನ್ಮುಂದೆ ಈ ರೀತಿ ದುರಂತ ಆಗದೆ ಇರೋ ರೀತಿ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅಂತ ಕೂಡ ಜೆಡಿಎಸ್ ಎಂಎಲ್ಸಿ ಶರವಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಆಗಿರತಕ್ಕಂಥ ಈ ಬೆಂಗಳೂರು ನಗರದ ಹೃದಯ ಭಾಗವಂತ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಿರತಕ್ಕಂಥ ಈ ಬೌರಿಂಗ್ ಹಾಸ್ಪಿಟಲ್ ತುಂಬ ಹಳೇ ಹಾಸ್ಪಿಟಲ್ ಇದೆ. ಇಲ್ಲಿಗೆ ಬರೀ ರಾಜ್ಯ ಅಲ್ಲ, ದೇಶ ಅಲ್ಲ, ವಿದೇಶಗಳಿಂದ ಕೂಡ ಹಲವಾರು ಪೇಷಂಟ್ಗಳು ಚಿಕಿತ್ಸೆ ಪಡಲಿಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ. ಬಹುಶಃ ಪ್ರಕೃತಿ ಯಾವಾಗ ವಿಕೃತಿ ಆಗುತ್ತೆ ಅನ್ನೋದು ಯಾರು ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದನ್ನು ನಾನು ಒಪ್ತೀನಿ. ಬೆಂಗಳೂರು ನಗರದಲ್ಲಿ ಒಂದು ದಿನ ಮಳೆ 2 ಗಂಟೆ 3 ಗಂಟೆಗಳ ಕಾಲ ಮಳೆ ಬಂದಾಗ ಅಲ್ಲೋಲ ಕೊಲ್ಲೋಲ ಆಗ್ತಾ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಈ ಸರ್ಕಾರ ಬಂದಾಗಿಂದನೂ ಓದ ಪುಟ ಬಂದ ಪುಟ ಬೆಂಗಳೂರು ನಗರದ ಮುಖ್ಯಮಂತ್ರಿ ಉಸ್ತುವಾರಿ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, GBA ಅಧಿಕಾರಿಗಳಿರ್ಬೋದು, ಯಾರು ಕೂಡ ಮುಂಜಾಗ್ರತೆ ಕ್ರಮ ವಹಿಸಿ ಇಂಥ ಘಟನೆಗಳು ನಡೆಯದೇ ಇರತಕ್ಕಂಥ ರೀತಿಯಲ್ಲಿ ಇವರು ಮಳೆಕಾಲ ಬರೋ ಮುಂಚೆನೆ ಎಚ್ಚರಿಕೆ ವಹಿಸಿ ಅವರು ಮಾಡಬೇಕಾಯಿತು. ಅದನ್ನು ಯಾವುದೇ ಥರ ಕ್ರಮ ಆಗಿಲ್ಲ. ಇವತ್ತು GBA ಅಧಿಕಾರಿಗಳನ್ನ ಕೇಳೋರು ಮಾಡೋರೇ ಇಲ್ಲ. ಆ ಪರಿಸ್ಥಿತಿಗಿದೆ. 5 ಭಾಗ ಮಾಡಿದ್ದಾರೆ, ಪೀಸ್ ಮಾಡಿದ್ದಾರೆ. 5 GBA ಕಾರ್ಪೊರೇಷನ್ಗಳು ಯಾವ ಪುರುಷತ್ವಕ್ಕೋಸ್ಕರ ತಂದ್ರಿ? ಇವತ್ತು ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡಕ್ಕೆ ಆಗಲ್ಲ ಅಂದಮೇಲೆ ಇಂಥ ಸರ್ಕಾರಗಳು ಏನಕ್ಕಿರಬೇಕು? ನಿನ್ನೆ ಆಗಿರತಕ್ಕಂಥ ಈ ಬೆಂಗಳೂರು ನಗರದ ಹೃದಯ ಭಾಗವಂತ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕಡೆಯಿಂದ ಒಂದು ನಿಯೋಗ ಇವತ್ತು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಅದರಲ್ಲೂ ಕೂಡ ಜೆಡಿಎಸ್ನ ಎಂಎಲ್ಸಿ ಆಗಿರುವಂಥ ಶರವಣ ಅವರು ಫುಲ್ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ GBA ಪ್ರಾಧಿಕಾರವನ್ನ ರಚನೆ ಮಾಡಿದೆ. 5 ಪಾಲಿಕೆಗಳನ್ನ ಅಂತೇಳಿ ಮಾಡ್ಕೊಂಡಿದ್ದಾರೆ. ಬಟ್ ಜನರ ರಕ್ಷಣೆ ಎಲ್ಲ ಆಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳು ಅಮಾಯಕ ಜೀವಗಳು ಬಲಿಯಾಗಿದೆ. ಇದೆಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆ. ಹೀಗಾಗಿ ಪರಿಹಾರ ಧನವನ್ನ ಹೆಚ್ಚಿಸಬೇಕು. ಜೊತೆಗೆ ಚಿಕಿತ್ಸೆಗಾಗೂ ಕೂಡ ಪರಿಹಾರವನ್ನ ಹೆಚ್ಚಾಗಿ ಕೊಡಬೇಕು ಅನ್ನೋದು ಅವರ ಆಗ್ರಹ. ಅಷ್ಟೇ ಅಲ್ಲದೆ ಜನಸೇವೆಗೆ ಅಂತೇಳಿ ಬಂದಂಥ ಸರ್ಕಾರಗಳು ಈ ರೀತಿಯಾಗಿ ಜನರನ್ನ ನಿರ್ಲಕ್ಷ್ಯ ಮಾಡೋದಾಗ್ಲಿ ಅಥವಾ ಅವ್ರಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳನ್ನು ಕೊಡೋದ್ರಲ್ಲಿ ಎಡುತ್ತಾ ಇದ್ದಾರೆ ಅನ್ನೋದು ಶರವಣ ಅವರ ಆರೋಪ. ಸದ್ಯ ಅವರು ಕೂಡ ಈಗಾಗಲೇ ಆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಮಧ್ಯಾಹ್ನ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇವತ್ತು ಆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ವರದಿ ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಇಲ್ಲಿ ಯಾರದ್ದು ತಪ್ಪಿದೆ, ಯಾವ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು, ನಿಜಕ್ಕೂ ಕಾಮಗಾರಿಯ ಸಂದರ್ಭದಲ್ಲಿ ಕಳಪೆ ಕಾಮಗಾರಿ ಮಾಡೋದ್ರಲ್ಲಿ ಒಂದಷ್ಟು ಅಧಿಕಾರಿಗಳು ಭಾಗಿಯಾಗಿದ್ರಾ? ಅದೆಲ್ಲದಕ್ಕೂ ಉತ್ತರ ವರದಿಯಲ್ಲಿ ಸಿಗಬೇಕಿದೆ.